जीवन है क्या तेरे बिना मसीहा। मार्ग ढूंढता हूँ जिसमें कि तू चलाए। मार्ग ढूंढता हूँ जिसमें कि तू चलाए। हे जीवन है क्या तेरे बिना मसीहा। ಎಲ್ಲರೂ ಕೊಡಿ हे जीवन है क्या तेरे बिना मसीहा। पहले ये मन में सोचा फिर दिल में मेरे ये जागा। पहले ये मन में सोचा फिर दिल में मेरे ये जागा। अर्पण मैं करता हूँ तुझको जीवन मेरे हो मसीहा। हे जीवन है क्या तेरे बिना मसीहा। हे जीवन है क्या तेरे बिना मसीहा। अब दिल की चाह यही है तुझ में ही डूबा रहूं मैं। अब दिल की चाह यही है तुझ में ही डूबा रहूं मैं। मिलता रहे साथ तुम्हारा और कृपा है महान। हे जीवन है क्या तेरे बिना मसीहा। हे जीवन है क्या तेरे बिना मसीहा। ನಮ್ಮ ಕರ್ತನಾದ ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ನಾನು ಹೃತ್ಪೂರ್ವಕವಾಗಿ ಈ ಒಂದು ಗುಡ್ ನ್ಯೂಸ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಇದ್ದೇನೆ. ನಿಜವಾಗಲೂ ನೀವು ಎಷ್ಟೋ ಆಸಕ್ತಿಯಿಂದ ಈ ದೇವರ ವಾಕ್ಯಕ್ಕಾಗಿ ನೀವು ಕಾತುರತೆಯಿಂದ ಕಾದಿದ್ದು ನೋಡ್ತಾ ಇದ್ದರೆ ನಿಮ್ಮ ಆಸಕ್ತಿ, ನಿಮ್ಮ ಸಂತೋಷ, ನಿಮ್ಮ ಉಲ್ಲಾಸ ಇವುಗಳನ್ನೆಲ್ಲ ನಾನು ಗಮನಿಸ್ತಾ ಇರುವಾಗ ನಿಜವಾಗಲೂ ನೀವು ಎಷ್ಟೋ ಆಸಕ್ತಿಯಿಂದ ಈ ದೇವರ ವಾಕ್ಯಕ್ಕಾಗಿ ಕಾತುರತೆಯಿಂದ ಕಾಯ್ತಾ ಇದ್ದೀರಿ ಎಂಬುದಾಗಿ ನಾವು ಕಂಡಿರ್ತೀವಿ. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯಾ. ದೇವರ ನಾಮಕ್ಕೆ ಮಹಿಮೆಯುಂಟಾಗಲಿ. ಈಗ ನಾವು ಕೆಲವು ನಿಮಿಷಗಳು ದೇವರ ವಾಕ್ಯದಿಂದ ನಾವು ಆತನ ಮಾತುಗಳನ್ನು ಧ್ಯಾನಿಸೋಣ. ಅಬ್ರಾಮನ ಜೀವನ ಚರಿತ್ರವು ಎಲ್ ಶಡಾಯ್ ಆದ ದೇವರನ್ನು ದರ್ಶಿಸಿದ ನಂತರ, ಸರ್ವಶಕ್ತನಾದ ದೇವರನ್ನು ದರ್ಶಿಸಿದ ನಂತರ ಅಬ್ರಾಮನ ಜೀವನ ಚರಿತ್ರದಲ್ಲಿ ದ ಕ್ಯಾರೆಕ್ಟರ್ ಸ್ಟೋರಿ, ಅಬ್ರಾಮನ ಜೀವನ ಚರಿತ್ರದಲ್ಲಿ ನಾವು ಅದ್ಭುತವಾದಂಥ ಕಾರ್ಯಗಳನ್ನು ನೋಡಿಕೊಳ್ಳುತ್ತಾ ಧ್ಯಾನಿಸುತ್ತಾ ಬಂದಿದ್ದೇವೆ. ಅದರಲ್ಲಿ ನಾನು ಬಹಳ ಸೂಕ್ಷ್ಮವಾಗಿ ಅಂದರೆ ಒಂದು ಕುಲಂಕುಷವಾಗಿ ನಾನು ನೋಡಿರುವುದಾದರೆ, ಒಂದು ಸ್ಪಷ್ಟವಾಗಿ ನೋಡಿರುವುದಾದರೆ, ಅಬ್ರಾಮನು ದೇವರ ಮಾತಿಗೆ ಬಹು ವಿನಯ, ವಿಧೇಯತ್ವ, ಭಯಭಕ್ತಿಯಿಂದ ಆತನನ್ನು ಇಷ್ಟು ಸನ್ಮಾನಿಸೋನಾಗಿದ್ದ. ದೇವರ ಮಾತಿಗೆ ಎಷ್ಟು ಮಾತ್ರಕ್ಕೂ ಆತನು ಅವಿಧೇಯನಾಗಲಿಲ್ಲ. ಆದ ಕಾರಣ ಇಲ್ಲಿ ಅಬ್ರಾಮನು ಇಷ್ಟು ವೃದ್ಧಿಯಾಗಲಿಕ್ಕೆ ಕಾರಣ ಏನು? ಮತ್ತು ಅಬ್ರಾಮನು ಒಂದೊಂದು ಕಾರ್ಯದಲ್ಲ, ಆಧ್ಯಾತ್ಮಿಕದಲ್ಲಿ ಕೂಡ ಆತನು ಸಮೃದ್ಧಿಯಿಂದ ತುಂಬಿದನು. ಅಂದರೆ ಮನಃಶಾಂತಿ, ನೆಮ್ಮದಿ, ತೃಪ್ತಿ, ಆರೋಗ್ಯಗಳು, ರಾಜ್ಯಗಳನ್ನು ತುಂಬಿದನು. ಭೌತಿಕವಾಗಿ ಕೊಡ್ತಾ ಫಿಸಿಕಲಿ ಅಬ್ರಾಮನು ಬಹಳ ಬಲಿಷ್ಠನಾಗಿದ್ದನು, ಪವರ್ಫುಲ್ ಆಗಿದ್ದನು. 175 ವರ್ಷಗಳು ಅಬ್ರಾಮನು ಸುಕ್ಷೇಮವಾದರೆ ಆರ್ಥಿಕದಲ್ಲಿ ಕೂಡ ಆತನು ಸುಭದ್ರತೆಯಿಂದ ಬಹು ಐಶ್ವರ್ಯವಂತನೂ ಆದನು.
ಯಾಕಂದರೆ ದೇವರ ಮಾತನ್ನು ಕೇಳಿ. ಅದಕ್ಕಾಗಿ ಈ ಲೋಕಕ್ಕೆ ಯೇಸು ಕ್ರಿಸ್ತರು ಬಂದಿದ್ದು ಯಾಕೆ ಅನ್ನತಕ್ಕಂಥ ಸತ್ಯ ನೋಡ್ತದೆ. ಬಡವರಿಗೆ ಶುಭ ವರ್ತಮಾನವನ್ನು ಸಾರೋದಕ್ಕಾಗಿ ಆತನು ಈ ಭೂಲೋಕದಲ್ಲಿ ಜನ್ಮಿಸಿದನೆಂಬುದಾಗಿ ನಾವು ಕೆಲವು ಕಾರ್ಯದಲ್ಲಿ ನಾವು ನೋಡಿರ್ತೇವೆ. ಆ ಬಡವನು, ಮೊದಲನೇ ಬಡವನು ಬೈಬಲ್ನಲ್ಲಿ ಶುಭ ವರ್ತಮಾನವನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಯಾರೆಂಬುದಾಗಿ ನಾನು ಕಳೆದ ವಾಲ್ಯೂಮ್ನಲ್ಲಿ ಹೇಳಿದ್ದೇನೆ. ಆತನ ಹೆಸರು ಅಬ್ರಹಾಂ. ಆ ಬಡವನಾಗಿರ್ತಕ್ಕಂಥ ವ್ಯಕ್ತಿ ಕರೆಯಲ್ಪಟ್ಟಿದ ನಂತರ ಆ ದೇವರ ಮಾತಿಗೆ ವಿಧೇಯನಾಗಿ ನಡೆಯುವುದರಿಂದ ನಿಜವಾಗಲೂ ಆತನು ಹರಾನ್ನಲ್ಲಿ 15 ವರ್ಷಗಳ ಕಾಲಗಳಲ್ಲಿ ಇದ್ದಾಗ ಆತನು ಧನವಂತನಾದ. ಪ್ರೈಸ್ ಲಾರ್ಡ್ ಜೀಸಸ್. ಮತ್ತು ಆರ್ಥಿಕದಲ್ಲಿ ಮಾತ್ರ ಅಲ್ಲ, ಆರೋಗ್ಯದಲ್ಲಿ ಕೂಡ ಬಲಿಷ್ಠನಾದ. 175 ವರ್ಷ. ದೇವರ ಮಕ್ಕಳೇ, ನಾವು ಸ್ವಸ್ಥತೆ ಬಗ್ಗೆ ಹೆಚ್ಚು ಮಾತಾಡ್ತೇವೆ. ದೇವರಿಗೆ ಸ್ತೋತ್ರ, ಒಳ್ಳೆಯದು. ದೇವರು ಖಂಡಿತವಾಗಿ ರೋಗಿಗಳನ್ನು ಗುಣಪಡಿಸುತ್ತಾನೆ. ಆದರೆ ಇಲ್ಲಿ ನಾನು ಕಂಡಿದ್ದೇನೆಂದರೆ, ಅಬ್ರಾಮನು ಜೀವಮಾನ ಕಾಲವೆಲ್ಲ ಒಂದು ರೋಗ ಇಲ್ಲದೆ ಬಲಿಷ್ಠನಾಗಿ, ಪುಷ್ಟನಾಗಿ, ಆರೋಗ್ಯವಂತನಾಗಿರುವುದು ಇದು ಬಹಳ ದೊಡ್ಡ ಕಾರಣವಾಗಿದೆ. ಅದಕ್ಕಾಗಿ ಅಬ್ರಾಮನ ದೇವರೇ, ಇಸ್ಸಾಕನ ದೇವರೇ, ಯಾಕೋಬನ ದೇವರೇ ಅಂತೇಳಿ ನಾವು ಹೇಳ್ತೇವೆ. ಆದರೆ ಅಬ್ರಾಮನು ದೇವರನ್ನು ಏನೆಂದು ಕರೀತಿದ್ದನು ಅನ್ನತಕ್ಕಂಥ ಸತ್ಯವನ್ನು ನಾವು ನೋಡ್ತಾ ಇದ್ರೆ, ಅಬ್ರಾಮನು ದೇವರನ್ನು ಸರ್ವಶಕ್ತನು, ಎಲ್ ಶಡಾಯ್ ಎಂಬುದಾಗಿ ಕರಿತೇನೆ. ಯಾಕಂದರೆ ಬಲಹೀನವಾದ ದೇಹದಲ್ಲಿ ಬಲವನ್ನು ತುಂಬಿದಾತನು, ಬಡವನಾಗಿರ್ತಕ್ಕಂಥವನನ್ನು ಧನವಂತನಾಗಿ ಮಾಡಿರ್ತಕ್ಕಂಥ ಸಾಮರ್ಥ್ಯವುಳ್ಳ ದೇವರೆಂಬುದಾಗಿ ಅಬ್ರಾಮನು ಆ ಮೊದಲನೇ ದರ್ಶನದಲ್ಲಿ ಆತನು ಕಂಡುಕೊಂಡಿದ್ದು ನಾವು ನೋಡ್ತಾ ಇದ್ದೇವೆ. ಮತ್ತು ವಿಶೇಷವಾಗಿ ಅಬ್ರಾಮನ ಅದ್ಭುತ ರೀತಿಯಿಂದ ಒಂದು ಕಾರ್ಯ ದೇವ್ರ ಮಕ್ಕಳ ನೆನ್ಪಡ್ಕೊಳ್ತೀರಿ. ಅಬ್ರಾಮನು ಆಧ್ಯಾತ್ಮಿಕದಲ್ಲಿಯೂ ಭೌತಿಕದಲ್ಲಿಯೂ, ಅಂದರೆ ದೇಹದಲ್ಲಿಯೂ, ದೇಹ ಬಲದಲ್ಲಿಯೂ, ಆರೋಗ್ಯದಲ್ಲಿಯೂ, ಮಕ್ಕಳಲ್ಲಿಯೂ ಮತ್ತು ಮಕ್ಕಳನ್ನು ಹೇರುವುದರಲ್ಲಿಯೂ 175 ವರ್ಷ ಯಾವ ರೋಗ ಇಲ್ಲದೆ, ಲಕ್ಷ ಕೊಟ್ಟು ಕೇಳ್ತೀರಿ, ದೇವರು ಕರೆದ ಸುಮಾರು 60 ವಯಸ್ಸಿನವನಾಗಿರುವಾಗ ಕರೆಯಲ್ಪಟ್ಟಿದ್ದಾಗಿಂದ ಅವನು ಯಾವುದೇ ರೀತಿಯಾದ ಬಡತನವನ್ನು, ಯಾವುದೇ ರೀತಿಯಾದ ಆರ್ಥಿಕ ನಷ್ಟವನ್ನು ನೋಡಲಿಲ್ಲ. ಯಾಕಂದರೆ ಸರ್ವಶಕ್ತನಾದ ದೇವರು ನಾನಿನ ಸಂಗಡಿರುವಾಗ ನಿನಗೆ ಯಾವ ಕೇಡು, ಯಾವ ನಷ್ಟ, ಯಾವ ಉಪದ್ರವ, ಯಾವ ರೋಗ ನಿನ್ನ ಗೂಡಾರದ ಸಮೀಪಕ್ಕೂ, ನಿನ್ನ ಮಕ್ಕಳ ಸಮೀಪಕ್ಕೂ, ನಿನ್ನ ಸ್ವಾಸ್ಥ್ಯದ ಸಮೀಪಕ್ಕೂ, ನಿನ್ನ ಕೆಲಸಗಾರರ ಸಮೀಪಕ್ಕೂ, ನಿನ್ನ ಪಶು ಪ್ರಾಣಿ ಪಕ್ಷಿಗಳ ಸಮೀಪಕ್ಕೂ ಬರದಂತೆ ದೇವರು ಕಾಪಾಡನೆ. ಆತನ ಜೀವಮಾನ ಕಾಲವೆಲ್ಲ ಆತನ ಪಶುಗಳಾಗಲಿ, ಆತನ ಕೆಲಸಗಾರರಾಗಲಿ, ಆತನ ದಾಸದಾಸಿಯರಾಗಲಿ, ಸೇವಕರಾಗಲಿ ಯಾರೂ ರೋಗದಿಂದ ಹಾಳಾಗಲಿಲ್ಲ. ಪ್ರೈಸ್ ಲಾರ್ಡ್ ಜೀಸಸ್. ಅದಕ್ಕೆ ಅಬ್ರಾಮನ ದೇವರು ಅಂದಾಗೆಲ್ಲ ನೆನಪು ಮಾಡಿಕೊಳ್ಬೇಕಂದ್ರೆ, ಆರೋಗ್ಯದಿಂದ ಅಬ್ರಾಮನನ್ನು 170 ವರ್ಷ ಯಾವ ಬಡತನ ಇಲ್ಲದೆ, ಯಾವ ರೋಗ ಇಲ್ಲದೆ, ಯಾವ ವ್ಯಾಧಿಗಳಿಲ್ಲದೆ, ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳು, ಆ ಮಕ್ಕಳು ಅರಸರಾಗೋ ತನಕ, ಆ ಮಕ್ಕಳು ರಾಜ್ಕುಮಾರರಾಗೋ ತನಕ ಆತನು ತನ್ನ ದೃಷ್ಟಿಯಿಂದ ತನ್ನ ಜೀವನದಲ್ಲಿ ನೋಡುತ್ತಾ ದೇವರು ವಾಗ್ದಾನ ಮಾಡಿರ್ತಕ್ಕಂಥ ವಾಗ್ದಾನಗಳನ್ನು ಜೀವನದಲ್ಲಿ ಮಕ್ಕಳು, ಮೊಮ್ಮಕ್ಕಳು, ಮರಿಮಕ್ಕಳಾಗೋ ತನಕ ಆತನು ನೋಡ್ತಾ ಬಂದಿದ್ದನು. ಗಂಭೀರವಾಗಿ ಹೇಳ್ತೀರ ಅಲ್ವಿಯಾ? ಅದಕ್ಕಾಗಿ ಅಬ್ರಾಮನ ದೇವರೇ, ಇಸಾಕನ ದೇವರೇ, ಯಾಕೋಬನ ದೇವರೇ ಅಂದಾಗ ನೆನಪು ಮಾಡಿಕೊಳ್ಳಬೇಕು, ಸರ್ವಶಕ್ತನಾದ ದೇವರನ್ನು ಆತನು ಕರೀತಿದ್ದನು. ಅದಕ್ಕಾಗಿ ನಾವು ಅಬ್ರಾಮನ ಇತಿಹಾಸದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಬ್ರಾಮನು ಈಜಿಪ್ಟಿನಲ್ಲಿ, ಐಗುಪ್ತ ದೇಶದಲ್ಲಿ ಆತನು ಸಂಪತ್ತು ಉಳ್ಳವನಾಗಿ ಹೊರಬಂದ ನಂತರ 13ನೇ ಅಧ್ಯಾಯ, ಆದಿಕಾಂಡ 13ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಭಾಳ ಕುಲಂಕುಷವಾಗಿ ಭಾಳ ಸ್ಪಷ್ಟವಾಗಿ ನೋಡ್ತಾ ಇದ್ದೇವೆ. ಯಾಕಂದರೆ ಮೊದಲು ಸುವಾರ್ತೆಯನ್ನು ಪಡ್ಕೊಂಡಿರ್ತಕ್ಕಂಥ ವ್ಯಕ್ತಿ ಭೂಲೋಕದಲ್ಲಿ ಬೈಬಲ್ನಲ್ಲಿ ಹೇಳಿರ್ತಕ್ಕಂಥ ಪ್ರಕಾರ ಮೊದಲು ಸುವಾರ್ತೆಯನ್ನು ಯಾರಿಗೆ ಮೊದಲು ಯಾವ ಸುವಾರ್ತೆ ಯಾರು ಸಾರಿದ್ರು, ಸುವಾರ್ತೆ ಅನ್ನತಕ್ಕಂಥ ಅಪಾರ್ಥ ನಮ್ಮಲ್ಲಿತ್ತು. ಆ ಅಪಾರ್ಥವನ್ನು ನಾವೀಗ ಕ್ಲಿಯರ್ ಮಾಡಿಕೊಂಡಿರ್ತೇವೆ. ದಯಮಾಡಿ ಗಮನಿಸ್ತೀರಿ, ಇಲ್ಲಿ 13ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ, ಆತನು ಬಹುಧನವಂತನಾದನು. ಐಗುಪ್ತ ದೇಶದ ದಕ್ಷಿಣ ಭಾಗದಲ್ಲಿ, ಆ ದೇಶದ ದಕ್ಷಿಣ ಭಾಗದ ಪಟ್ಟಣಗಳು ತುಂಬಿದ್ರು ಕೂಡ ಲೋತನ ಧನ ಸಂಪತ್ತು ಮತ್ತು ಅಬ್ರಾಮನ ಧನ ಸಂಪತ್ತು ನಿಲ್ಕೊಳ್ಳಿಕ್ಕೆ, ಅಲ್ಲೇ ಹಿಡ್ಕೊಳ್ಳಿಕ್ಕೆ, ಅಲ್ಲಿ ಉಳ್ಕೊಳ್ಳಿಕ್ಕೆ ಸ್ಥಳ ಹಿಡಿದಾಯಿತು. ಕೆಲಸಗಾರರು, ದಾಸದಾಸಿಯರು, ಪಶು ಪ್ರಾಣಿಗಳು, ಆತನು ದನಕರುಗಳಲ್ಲಿಯೂ, ಬೆಳ್ಳಿಯಲ್ಲಿಯೂ, ಬಂಗಾರಲ್ಲಿಯೂ ಆತನು ಬಹುಧನವಂತನಾದನು. ಆ್ಯಂಡ್ 6ನೇ ವಚನದಲ್ಲಿ ಹೇಳಲಾಗಿದೆ, ಭೂಮಿಯು, ಆ ನೆಲವು ಸಾಕಾಗುತ್ತಾ ಇಲ್ಲ. ಏನಾಗ್ತಾ ಇಲ್ಲ? ಆ ನೆಲವು ಸಾಕಾಗುತ್ತಾ ಇಲ್ಲ. ಏನು ನೆಲ ಸಾಕಾಗ್ತಾ ಇಲ್ಲ? ಆ ನೆಲ ಸಾಕಾಗ್ತಾ ಇಲ್ಲ. ಅದಕ್ಕಾಗಿ ಆ ಭೂಮಿ, ಆ ಜಮೀನು ಸಾಕಾಗ್ತಾ ಇಲ್ಲ. ಅಬ್ರಾಮನು ಏನೋ ಇಲ್ಲಿ ನೋಡಿ, ಇಂಗ್ಲೀಷ್ ಹೇಳಲಾಗಿದೆ, ವೆರಿ ಇಂಟ್ರೆಸ್ಟಿಂಗ್. Their possession were so great that they could not dwell together
ಆರನೇ ವಚನ, 13ನೇ ಅಧ್ಯಾಯ 6ನೇ ವಚನ. I want to say something very briefly in English language. Try to understand me, my dear brothers and sisters who are watching me throughout the world, around the world. I appreciate you and I welcome you for this good news program of Pastor N. Devdas from Dandeli, Karnataka, India. We love you and we greet you in the name of Jesus Christ. I want to tell you something, a great secret from the Bible, which is from the history of Abraham. Abraham was called and blessed, and he was blessed physically, materially, and spiritually, completely fortified, and he was completely blessed. For 175 years he had no any sickness, healthy and wealthy, enjoying the sons and sons and sons and sons, grandsons and great grandsons he had enjoyed in his life. I want to tell you, whenever you call the God of Abraham, you must remember that Abraham called his God El Shaddai. Abraham doesn't know the name Jehovah. According to the Exodus 6 verse 2, we see that God has not known to them as Jehovah, but Abraham and Isaac and Jacob were known as El Shaddai. That is a great secret I want to tell you, because Abraham and Isaac and Jacob had not called Lord as Jehovah, because they were not known that name Jehovah, but they had known that God Almighty. So he had enjoyed the complete blessings and the prosperity and the health and the wealth, and also he had a politically influenced person in the Arab countries. They were respecting him and said, "You, my Lord, you mighty prince." They had called him mighty prince. My dear brothers and sisters, he is the first person who had received the good news from Almighty God. As we see in Galatians chapter 3 and in 8, we see that before the God Almighty called and given the good news and the gospel to Abraham that God will bless you and your families shall be blessed, and you will be blessing to the nations and the families of all the nations. This is the good news, the first good news shared to Abraham by Almighty God and El Shaddai. Hallelujah. God bless you, my dear brothers and sisters. And I would like to explain this all things in Kannada language, my regional language. And this is my regional language. My regional language is called Kannada language. So you might be confused. Doesn't matter. But I hope that you all are liking all this program and commenting and sharing your love and sharing your nice feedbacks. And I love you. I bless you. And I greet you from India, that you will possess, you will inherit the blessings of Abraham, Isaac and Jacob. Amen. ಈಗ ನಾವು ದೇವರ ವಾಕ್ಯಕ್ಕೆ ನಾವು ನೋಡೋಣ. ಈಗ ಪ್ರಪಂಚ ವ್ಯಾಪ್ತಿಯಲ್ಲಿ ದೇವರ ವಾಕ್ಯವನ್ನು ಕೇಳ್ತಿರ್ತಕ್ಕಂಥ ನನ್ನ ಪ್ರಿಯ ಸಹೋದರರೆಲ್ಲರಿಗೆ ಒಂದು ಅದ್ಭುತವಾದಂಥ ಕಾರ್ಯವೇನೆಂದರೆ, ಬಹು ಧನವಂತನಾದನು, ಯಾವ ಕೊರತೆ ಇಲ್ಲ. ಆದರೆ ಇಷ್ಟು ಧನವಂತನಾದ ನಂತರ ಕೂಡ ಹರಾನ್ನಲ್ಲಿ ಕೂಡ ಆತನು ಎಷ್ಟೋ ಧನವಂತನಾದ. ತದನಂತರ ಮತ್ತು ಈಜಿಪ್ಟಿನಲ್ಲಿ ಬಹು ಧನವಂತನಾದ. ಆತನು ದನಕರುಗಳಲ್ಲಿಯೂ ಮತ್ತು ಬೆಳ್ಳಿಯಲ್ಲಿಯೂ ಬಂಗಾರದಲ್ಲಿಯೂ ಬಹು ಧನವಂತನಾದ. ಆದರೆ ಅಬ್ರಾಮನಿಗೆ ಗರ್ವ, ಅಹಂಕಾರ, ಸ್ವಾರ್ಥತ್ವ, ಅಥವಾ ಆತನಿಗೆ ಇನ್ನೇನು ಬಿಡು, ನನಗೆ ಲೋತು ಬೇಡ, ಯಾರು ಬೇಡ ಅಂಥೇಳಿ ತನ್ನ ಕೆಲಸಗಾರನೆಲ್ಲ ಬಿಟ್ಕೊಂಡು ತನ್ನ ಧನ ಸಂಪತ್ತು ತೆಗೆದುಕೊಂಡು ಇವ್ರಿಗೆ ಯಾಕೆ ನಾನು ಕೆಲಸ ಕೊಡಬೇಕು, ಇವ್ರ ಜೊತೆಲಿ ಯಾಕೆ ನಾನು ಮಾಡ್ಬೇಕನ್ನತಕ್ಕಂಥ ದುರ್ಬುದ್ಧಿ ಅಬ್ರಾಮನಿಗೆ ಬರಲಿಲ್ಲ. ಹಲ್ಲೆಲೂಯಾ. ಆದರೆ ಅಬ್ರಾಮನು ಒಂದು ಸಾತ್ವಿಕನು. ದೇವರ ಮಕ್ಕಳೇ, ಬೈಬಲ್ ಹೇಳ್ತದೆ, ನಾನು ಈ ದೇಶವನ್ನು ನಿನಗೆ ಸ್ವತಂತ್ರಿಸುತ್ತೀನಿ, ನಿನಗೆ ಸ್ವಾಸ್ಥ್ಯವಾಗಿ ಕೊಡುತ್ತೇನೆ ಎಂಬುದಾಗಿ ಹೇಳಿದ್ದೇನೆ. ಯಾವ ದೇಶವನ್ನು? ಕಾನಾನ್, ಪೆರಿಜಿಯರು ಮತ್ತು ಕಾನಾನಿಯರು ಇರತಕ್ಕಂಥ ದೇಶವನ್ನು ನಿನಗೆ ಸ್ವಾಸ್ಥ್ಯವಾಗಿ ನಾನು ಕೊಡ್ತೇನೆ ಎಂಬುದಾಗಿ ಹೇಳಿದ ಕೂಡಲೇ ಈ ಸ್ವಾಸ್ಥ್ಯವಾಗಿ ಪಡ್ಕೋಬೇಕಾದ್ರೆ ಅಬ್ರಾಮನು ಹೇಗೆ ನಡ್ಕೊಂಡನು, ಆತನ ಜೀವನ ಹೇಗಿತ್ತು? ದೇವ್ರ ಮಕ್ಕಳೇ, ನಾವು ಬಹಳ ಸಾರಿ ಅಬ್ರಾಮನ ವಿಶ್ವಾಸ, ಅಬ್ರಾಮನ ಫೇತ್, ವಿ ಆರ್ ಸ್ಪೀಕಿಂಗ್ ಲಾಟ್ ಆಫ್ ಟೈಮ್ಸ್ ಅಬೌಟ್ ದ ಫೇತ್ ಆಫ್ ಅಬ್ರಾಮ್, ಬಟ್ ವಿ ಡಿಡ್ ನಾಟ್ ಪ್ರಾಪರ್ಲಿ and quietly and clearly examined the Abraham's character and Abraham's nature and Abraham's conduct in his nation, in his people. ನಾವು ಯಾವತ್ತು ಅಬ್ರಾಮನ ಜೀವನ ಶೈಲಿಯಲ್ಲಿ ಆತನ ಸ್ವಭಾವವು, ಆತನ ಗುಣಲಕ್ಷಣ. ಅದಕ್ಕಾಗಿ ಅಬ್ರಾಮನು ಕಾನಾನನ್ನು ಆ ಒಂದು
ಆ ಕಾನಾನ್ ದೇಶವನ್ನು ಮತ್ತು ಸೊದೋಮ್ ಗೋಮೋರ ಇವೆಲ್ಲಗಳನ್ನು ಸ್ವತಂತ್ರಿಸಿಕೊಳ್ಬೇಕಾದ್ರೆ ಆತನು ಎಂಥವನಾಗಿದ್ದ? ಸಾತ್ವಿಕನಾಗಿದೆ. ಎಲ್ಲ ಹೇಳ್ತಾರೆ ಸಾತ್ವಿಕನು. ಅದಕ್ಕಾಗಿ ಯೇಸು ಕ್ರಿಸ್ತನು ಸುವಾರ್ತೆಯನ್ನು ಸಾರುವಾಗ, ದೇವರ ರಾಜ್ಯದ ಕುರಿತು ಬೋಧಿಸ್ತಾ ಇರುವಾಗ, ಮತ್ತಾಯ ಸುವಾರ್ತೆ 5ನೇ ಅಧ್ಯಾಯ 5ನೇ ವಚನದಲ್ಲಿ ನೋಡ್ತೇವೆ ನಾವು, ಸಾತ್ವಿಕನು ಧನ್ಯನು, ಅವನು ಭೂಮಿಯನ್ನು ಸ್ವತಂತ್ರಿಸಿಕೊಳ್ಳುವನು. ಬ್ಲೆಸ್ಡ್ ಆರ್ ದೋಸ್ ಹೂ ಮೀಕ್ and they shall inherit the earth. They will possess the earth. They will take the control on earth. According to the chapter Matthew, verse 5, we see that blessed are those who are meek and they shall inherit the earth. ಪ್ರೈಸ್ ಲಾರ್ಡ್ ಜೀಸಸ್. ಸೊ ಸಾತ್ವಿಕನು ಧನ್ಯನು, ಅವರು ಭೂಮಿಯನ್ನು ಸ್ವತಂತ್ರಿಸಿಕೊಳ್ತಾರೆ ಎಂಬುದಾಗಿದೆ. ಆದರೆ ಅಬ್ರಾಮನು ನಂಬಿಕೆ ಹೊಂದಿದನು. ಆದರೆ ನಂಬಿಕೆ ಪಡ್ಕೊಂಡಿರೋದ್ರಿಂದ ಅಬ್ರಾಮನು ತನ್ನ ಜೀವನದಲ್ಲಿ ಯಾವತ್ತಿಗೂ ಸಾತ್ವಿಕತ್ವ, ಗರ್ವ, ಅಹಂಕಾರ, ಅಹಂಭಾವಗಳಿಂದ ತುಂಬಿಲ್ಲ. ಅದಕ್ಕಾಗಿ ಅಬ್ರಾಮನ ಗುಣಲಕ್ಷಣಗಳು ನಾನು ಎಲ್ಲಿ ಸ್ಪಷ್ಟವಾಗಿ ನೋಡಿದರೆ, ಆತನು ಅರಸನಿಗೆ ವಿರೋಧವಾಗಿ, ಐಗುಪ್ತ ದೇಶದ ಅರಸನು ತನ್ನ ಹೆಂಡತಿಯನ್ನು ತೆಗೆದುಕೊಂಡು ಹೋಗಿ ಮದುವೆ ಮಾಡಿಕೊಳ್ಳಿಕ್ಕೆ ಹೋಗಿದ. ಆದರೆ ಆತನ ಮೇಲೆ ಯಾವ ಸೇಡು ಇಟ್ಕೊಂಡಿಲ್ಲ. ಹಲ್ಲೆಲೂಯಾ. ಯಾವ ಸೇಡು, ಯಾವ ದ್ರೋಹ, ಯಾವ ದ್ವೇಷ ಅವನ ಮೇಲೆ ಇಟ್ಕೊಂಡಿಲ್ಲ. ಅಬ್ರಾಮನು ಸಾತ್ವಿಕನು. ಹಲ್ಲೆಲೂಯಾ. ತದನಂತರ ಅಬ್ರಾಮನು ತನ್ನ ಸಹೋದರನ ಮಗನಾಗಿರ್ತಕ್ಕಂಥ ಲೋತನು ಬಹಳ ಯವನಸ್ಥನಾಗಿದ್ದ. ಆದರೆ ಆ ಲೋತನು ತನಗೆ ಹೇಳಿದ, ಅಪ್ಪ ಲೋತನ ಮಗನಿಗೆ ಹೇಳ್ಬೋದತ್ತಲ್ಲ, ನೀನು ಇದು ತಗೋಪ್ಪ, ಒಣ ನೆಲವನ್ನು ತಗೋ, ನೀನು ಬರಡು ಭೂಮಿಯನ್ನು ತಗೋ, ನೀನು ಹಾಳು ಬಿದ್ದ ಕಾಡನ್ನು ತಗೋ, ನಾನು ಸೊದೋಮ್ ಗೊಮೋರವನ್ನು ನಾನು ತಗೋತೀನಿ ಅಂತ ಹೇಳ್ಬೋದಿತ್ತಲ್ಲ. ಅಬ್ರಾಮನು ಬಹಳ ಉದ್ಧಾರ ಮನಸ್ಸುಳ್ಳನಾಗಿದ್ದ, ಅಂದರೆ ಧಾರಾಳ ಮನಸ್ಸುಳ್ಳನಾಗಿದ್ದ. ಯಾಕಂದರೆ ಆತನಿಗೆ ಗೊತ್ತಿದೆ, ಆತನನ್ನು ಕರೆದ ಎಲ್ ಶಡಾಯಾದ ದೇವರು ಆತನಿಗೆ ಯಾವತ್ತೂ ಅನ್ಯಾಯವಾಗುವುದಿಲ್ಲ ಅನ್ನತಕ್ಕಂಥ ಸತ್ಯ ಅಬ್ರಾಮನಿಗೆ ಚೆನ್ನಾಗಿ ಗೊತ್ತಿತ್ತು. ಆದ ಕಾರಣ ಅಬ್ರಾಮನು ಏನು ಹೇಳಿದನು ತನ್ನ ಸಹೋದರನ ಮಗನಾದ ಲೋತನಿಗೆ, ಲೋತನೆ ನಿನಗೆ ಯಾವ ಸ್ಥಳ ಬೇಕು ತೆಗೆದುಕೋ ಎಂಬುದಾಗಿ ಐಗುಪ್ತ ದೇಶದಿಂದ ಕಾನಾನ್ ದೇಶದ ಬಾರ್ಡರ್ಗೆ ಪ್ರವೇಶ ಮಾಡಿದನು. ಕಾನಾನ್ ದೇಶದ ಹದ್ದುಗಳನ್ನು ಮೀರಿ ಒಳಗೆ ಪ್ರವೇಶ ಮಾಡಿದನು. ಮಾಡಿದ ಕೂಡಲೇ ಲೋತನು ನೋಡಿದ್ದೇನೆಂದರೆ, ಸುಂದರವಾದಂಥ ನೀರಾವರಿಗಳಿಂದ ತುಂಬಿರತಕ್ಕಂಥ ಅಪಾರವಾದಂಥ ಏದೇನು ತೋಟದಂಥ ಸೊದೋಮ್ ಗೊಮೋರವು ದೇವರು ನಾಶ ಮಾಡಲಿಕ್ಕೆ ಮುಂಚೆ ಏದೇನು ತೋಟದಂತೆ ಮತ್ತು ಐಗುಪ್ತ ದೇಶದ ಸಮೃದ್ಧಿಯಂತೆ ಇತ್ತಂತೇಳಿ. ಅದಕ್ಕಾಗಿ ಅಲ್ಲಿರ್ತಕ್ಕಂಥ ಆ ಲೋತನು, ನನಗೆ ಈ ಒಂದು ಸ್ಥಳ ಬೇಕು, ಈ ಒಂದು ದೇಶ ಬೇಕು, ಸೊದೋಮ್ ಮತ್ತು ಗೋಮೋರ, ಇಲ್ಲಿರ್ತಕ್ಕಂಥ ಗೊಮೆರ ಅನ್ನತಕ್ಕಂಥ ಈ ಸ್ಥಳಗಳನ್ನು ನನಗೆ ತೆಗೆದುಕೊಳ್ತೇನೆ ಎಂಬುದಾಗಿ ಆತನು ಹೇಳಿರುವಾಗ ಅಬ್ರಾಮನು, ಆಯಿತು ಲೋತನೇ, ನಿನಗೆ ಇಷ್ಟವಾದದನ್ನು ನೀನು ತೆಗೆದುಕೋ ಎಂಬುದಾಗಿ ಹೇಳಿಕೊಂಡು ಉದ್ಧಾರವಾದ ಮನಸ್ಸಿಂದ, ಧಾರಾಳವಾದ ಮನಸ್ಸಿಂದ ಆತನಿಗೆ ಕೊಟ್ಟ. ಇದು ಸಾತ್ವಿಕತ್ವ. ಸಾತ್ವಿಕತ್ವ ಅಂದರೆ ಇದೆ. ಹಲ್ಲೆಲೂಯಾ. ನಾವು ಅಬ್ರಾಮನು ನಂಬಿಕೆ ಅಂತ ಹೇಳ್ತೇವೆ, ಆದರೆ ಆತನ ನಂಬಿಕೆ ಎಷ್ಟು ಗುಣಗಳು ಹೊರಬರುವಂತೆ ಮಾಡಿದಂದರೆ, ಈತನು ಸಾತ್ವಿಕನಾಗಿದ್ದ ಮತ್ತು ಯಾರೂ ಒಂದು ರೀತಿಯಾದ ಹೊಟ್ಟೆ ಕಿಚ್ಚು ಇಲ್ಲದವನಾಗಿದ್ದ. ಈತನಿಗೆ ಸ್ವಾರ್ಥ ಭಾವನೆ ಇಲ್ಲ, ಈತನಿಗೆ ಚಿಲ್ಲರ್ ಬುದ್ಧಿ, ಜುಜ್ಬಿ ಬುದ್ಧಿ ಇಲ್ಲ, ಈತನಿಗೆ ಚಿಂದಿ ಚೋರು ಮಾಡತಕ್ಕಂಥ ಒಂದು ಚಿಲ್ಲರ್ ಕಳ್ಳತನ ಮಾಡತಕ್ಕಂಥ ಚಿಲ್ಲರ್ ಬುದ್ಧಿ ಕೂಡ. ಯಾಕಂದರೆ ಬಹುಧನವಂತನು ಆತನು, ಸಾತ್ವಿಕನು, ಪ್ರಾಮಾಣಿಕನು, ದೇವರಿಗೆ ನಂಬಿಕಸ್ಥನು, ದೇವರಲ್ಲಿ ಭಯಭಕ್ತಿ ಉಳ್ಳ ವ್ಯಕ್ತಿ ಆಗಿರತಕ್ಕಂಥ ಅಬ್ರಾಮ ಆಗಿರೋದ್ರಿಂದ ಅಬ್ರಾಮನ ಜೀವನದಲ್ಲಿ ಇಷ್ಟು ಯಶಸ್ವಿ ಸಿಕ್ಕಿದೆ. ತದನಂತರ ಅಬ್ರಾಮನಿಗೆ ದೇವರು ಹೇಳಿದರು. ಆಮೇಲೆ ದೇವರು ಸುಮ್ಮನೆ ಬಿಡಲಿಲ್ಲ, ಅಬ್ರಾಮನೇ. ಆಗ ಅಬ್ರಾಮನು ದೇವರು ನೋಡಿದನು. ಆಗ ದೇವರು ಹೇಳಿದರು, ಈಚೆಗೆ ಬಂದು ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಕಡೆಗೆ ನೀನು ನೋಡ್ಕೋ. ನಿನ್ನ ಕಣ್ಣುಗಳು ಎಷ್ಟು ದೂರ ನೋಡುತ್ತದೋ ಅಲ್ಲಿವರೆಗೆ ನಿನಗೂ ಮತ್ತು ನಿನ್ನ ಸಂತಾನಕ್ಕೂ ಸ್ವಾಸ್ಥ್ಯವಾಗಿ ನಾನು ಕೊಡುತ್ತೇನೆ. ನಡೆದುಕೊಂಡು ಬಾ. ಅಲ್ಲಿ ಒಂದು ಸಮಸ್ಯೆ ಅಬ್ರಾಮನ ಎದುರಿಸಬೇಕಾಯ್ತು. ಆದರೆ ಆ ಸಮಸ್ಯೆ ಒಂದು ಸಮಸ್ಯೆನೇ ಅಲ್ಲ. ಯಾಕಂದರೆ ಆ ಸಮಸ್ಯೆ ತಾನು ನೋಡಿರುವ ಆ ಒಂದು ಎಲ್ ಶಡಾಯಾದ ದೇವರು, ಸರ್ವಶಕ್ತನಾದ ದೇವರಿಗಿಂತ ಆ ಸಮಸ್ಯೆ ಬಹಳ ಚಿಕ್ಕದಾಗಿ ನೋಡಿದ. ಯಾಕಂದರೆ ಲೋಕದಲ್ಲಿರುವುದಕ್ಕಿಂತಲೂ, ಲೋಕದಲ್ಲಿ ಇರುವವನಕ್ಕಿಂತಲೂ, ಲೋಕದಲ್ಲಿ ಇರುವುದಕ್ಕಿಂತಲೂ ನಿನ್ನಲ್ಲಿರುವವನು ಬಹು ದೊಡ್ಡವನು. He that is in you
ಈಸ್ ಗ್ರೇಟರ್ ದೆನ್ ಹಿ ದಟ್ ಈಸ್ ಇನ್ ದ ವರ್ಲ್ಡ್. ಗ್ರೇಟರ್ ಅನ್ನೋ ಪದ ಇದೆ, ನಾಟ್ ಗ್ರೇಟ್. ಈಸ್ ಅ ಗ್ರೇಟರ್ ದೆನ್ ಯು. ಅದಕ್ಕಾಗಿ ಲೋಕದಲ್ಲಿ ಇರುವುದಕ್ಕಿಂತ ಸಮಸ್ಯೆಗಳು, ತೊಂದರೆಗಳು, ಬಾಧೆಗಳು, ಸಂಕಷ್ಟಗಳು, ಅಡ್ಡು ಆಟಂಕಗಳು, ತಡೆಗಳಕ್ಕಿಂತ ನನ್ನಲ್ಲಿರುವ ದೇವರು ಬಹು ದೊಡ್ಡವನು ಎಂಬುದಾಗಿ ಭಾವಿಸಿ ನಂಬಿರ್ತಕ್ಕಂಥ ಅಬ್ರಾಮನು ತನಗೆ ಹಾಳು ಬಿದ್ದ ಕಾಡು ಪ್ರದೇಶವನ್ನು ಪಡ್ಕೊಂಡಿದ್ದ ನಂತರ ಆ ಕಾಡು ಪ್ರದೇಶವನ್ನು ನೋಡಿಕೊಳ್ತಾ, ಓ ದೇವರೇ ಎಂಬುದಾಗಿ ಹೇಳಿ, ಹೋ ನನ್ನ ದೇವರು, ನನ್ನ ಸರ್ವಶಕ್ತನು, ಸರ್ವವ್ಯಾಪಿ, ಭೂಮಿ ಪಾದಪೀಠ ಆಕಾಶ ಸಿಂಹಾಸನ, ಇಷ್ಟು ದೊಡ್ಡ ದೇವರಾಗಿರ್ತಕ್ಕಂಥನು, ನನ್ನ ಎಲ್ಲ ಅಗತ್ಯಗಳನ್ನು ಪೂರಿಸ್ತಕ್ಕಂಥ ಸಾಮರ್ಥ್ಯ ಆತನಿಗಿದೆ ಅನ್ನತಕ್ಕಂಥ ಸಂತೋಷದಿಂದ, ಹರ್ಷದಿಂದ ಆ ಒಂದು ಹಾಳು ಬಿದ್ದ ಕಾನಾನ್ ಪ್ರದೇಶದಲ್ಲಿ, ಕಾಡು ಪ್ರದೇಶಗಳೆಲ್ಲ ಆತನು ತೆಗೆದುಕೊಂಡನು. ತದನಂತರ ಆತನು ಅಲ್ಲಿ ಆಯಿ ಮತ್ತು ಬೇತೇಲಿಂದ ಪಾರಾಗಿ ಅಲ್ಲಿ ಬಂದು ಕಾನಾನಿನ ಬಾರ್ಡರ್ನಲ್ಲಿ, ಹದ್ದುಗಳಲ್ಲಿ ಬಂದಿರುವ ಕಾನಾನಿನ ಬಾರ್ಡರ್ನಲ್ಲಿ ಇರ್ತಕ್ಕಂಥ ಸೊದೋಮ್ ಮತ್ತು ಗೋಮೋರ ಯಾರು ತಗೊಂಡ್ರು? ಲೋತ್ ತಗೊಂಡ. ಮತ್ತು ಒಳಗೆ ಬಂದ ಕೂಡಲೇ ಹಾಳು ಬಿದ್ದ ಕಾಡು ಪ್ರದೇಶ, ಬರಡು ಭೂಮಿ, ಯಾವ ಒಳ್ಳೆಯ ಸೌಲಭ್ಯ ಇಲ್ಲದಂಥ ಪ್ರದೇಶವು ಅಬ್ರಾಮನಿಗೆ ದೇವರು ಇದೆಲ್ಲ ನೋಡ್ಕೊಪ್ಪ, ಇದೆಲ್ಲ ನಾನು ನಿಂಗೆ ಕೊಟ್ಬಿಡ್ತೀನಿ ಅಂತ ಹೇಳ್ದ. ಅದರಲ್ಲಿ ಅಬ್ರಾಮನು ನೋಡಿಕೊಂಡಿರುವ ಆ ಸ್ಥಳವನ್ನು ಏದೇನಿನ ವನದಂತೆ, ಏದೇನಿನ ತೋಟದಂತೆ ದೇವರು ಮಾಡಿದನೆಂಬುದಾಗಿ ಹೇಳ್ತಾ ಇದ್ದಾನೆ. ಹಲ್ಲೆಲೂಯಾ. ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಅಂದರೆ, ಅಬ್ರಾಮನಿಗಿರ್ತಕ್ಕಂಥ ಸಾತ್ವಿಕತ್ವ. Abraham was a gentleman. Otherwise, in other words, I would like to say, Abraham was meek. Meek, he is very soft and obedient and fearful to the God. ಅಬ್ರಾಮನು ಒಂದು ಸಾತ್ವಿಕನು, ಒಂದು ಸಾಧು ಪುರುಷನು, ಒಂದು ಸಂಭಾಯಿತನಾಗಿದ್ದ. ಅದಕ್ಕಾಗಿ ದೇವರ ಮಾತಿಗೂ ದೇವರ ವಾಕ್ಯಕ್ಕೂ ಭಯಪಡ್ತಕ್ಕಂಥನಾಗಿದ್ದ. ಸಮಾಜದಲ್ಲಿ ಆತನಿಂದ ಯಾರಿಗೂ ಒಂದು ಹಾನಿಯಾಗದಂತೆ, ಆತನಿಂದ ಎಲ್ಲರಿಗೆ ಒಳ್ಳೆಯದಾಗುವಂತೆ ಮಾಡಿದನು ಹೊರತು ಆತನಿಂದ ಯಾರಿಗೂ ಕೇಡಾಗಲಿಲ್ಲ. ಅದಕ್ಕಾಗಿ ಅಬ್ರಾಮನ ಸಾತ್ವಿಕತ್ವ ನಾನು ಎಲ್ಲಿ ಕಂಡುಕೊಂಡಿದ್ದಂದರೆ, ನಾನು ಕೀರ್ತನೆ 37ರಲ್ಲಿ ಸಾತ್ವಿಕತ್ವದ ಕುರಿತು ಸ್ಪಷ್ಟ ಅರ್ಥ ಬರೆಯಲ್ಪಟ್ಟಿದೆ. ಸಾತ್ವಿಕನು ಅಥವಾ ನೀತಿವಂತನು ಹೇಗೆ ಇರುತ್ತಾನನ್ನತಕ್ಕಂಥ ಸ್ಪಷ್ಟ ಅರ್ಥ ಕೀರ್ತನೆ 37ರಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ದಯಮಾಡಿ ಗಮನಿಸ್ತೀರಿ, ಅಬ್ರಾಮನ ಜೀವನ ಚರಿತ್ರದಲ್ಲಿ ನಡೆದಿರ್ತಕ್ಕಂಥ ಪ್ರತಿಯೊಂದು ಸಂಗತಿಗಳು ನಾವು ಇದರಲ್ಲಿ ಕಾಣುತ್ತೇವೆ. ಅದು ನೋಡೋಣ. ಕೀರ್ತನೆ 37ರಲ್ಲಿ ಸಾತ್ವಿಕನ ಜೀವನ ಹೇಗಿರ್ತದೆ. ಅದಕ್ಕಾಗಿ ಅಬ್ರಾಮನು ಕಾನಾನನ್ನು ಹೇಗೆ ತನ್ನ ಸ್ವತಂತ್ರಿಸಿಕೊಂಡಂದರೆ, ದೇವರು ನಂಬಿರುವುದರಿಂದ, ದೇವರ ಮಾತನ್ನು ಕೇಳಿ ಆತನು ಸಾತ್ವಿಕ ನಡತೆ, ನೀತಿವಂತನಾದ ನಡತೆ ನಡ್ಕೊಂಡಿರೋದ್ರಿಂದ ಆತನು ಭೂಮಿಯನ್ನು ಸ್ವತಂತ್ರಿಸಿಕೊಂಡ. ಅದಕ್ಕಾಗಿ ನಾವು ಆ ಮಾತನ್ನು ಒಂದು ಓದ್ಕೊಳ್ಳೋಣ. ಆದಿಕಾಂಡ, ನೀವು ಓದಪ್ಪ, ಆದಿಕಾಂಡ 15ನೇ ಅಧ್ಯಾಯ 6ನೇ ವಚನದಲ್ಲಿ ಅಬ್ರಾಮನು ಸಾತ್ವಿಕನು, ಅಬ್ರಾಮನು ನೀತಿವಂತನು ಅಂತೇಳಿ ನಾವು ಬೈಬಲಲ್ಲಿ ಹೇಗೆ ನೋಡಿದೆವು ಅಂದರೆ, ಅದಕ್ಕಾಗಿ ಅಬ್ರಾಮನು ನೀತಿವಂತನೆಂದು ಎನಿಸಲ್ಪಟ್ಟ. 15ನೇ ಅಧ್ಯಾಯ ಆದಿಕಾಂಡ 6ನೇ ವಚನ ಓದ್ರಿ. ಅಬ್ರಾಮನು ಒಡೆಯನನ್ನು, ಕರ್ತನನ್ನು ನಂಬಿದನು. ಕರ್ತನು ಅಬ್ರಾಮನ ನಂಬಿಕೆಯನ್ನು ಆತನ ಲೆಕ್ಕಕ್ಕೆ ನೀತಿವಂತನಾಗಿ, ನೀತಿ ಎಂದು ಎನಿಸಿದನು. ನಿಮ್ಮ ತರ್ಜುಮೆ ಓದಿ ಬ್ರದರ್. ಕರ್ತನು ಅಬ್ರಾಮನನ್ನು ಹೊರಗೆ ಕರೆದುಕೊಂಡು ಬಂದು, 15ನೇ ಅಧ್ಯಾಯ 6ನೇ ವಚನ, ಅಬ್ರಾಮನು ಕರ್ತನಲ್ಲಿ ಭರವಸೆ, ನಂಬಿಕೆಯನ್ನಿಟ್ಟನು. ಅವನು ಇಟ್ಟುಕೊಂಡಿರುವ ನಂಬಿಕೆನೇ ಅಬ್ರಾಮನಿಗೆ ನೀತಿ ಎಂದು ಎನಿಸಿದನು. ಅಂದರೆ ಅವನನ್ನು ನೀತಿವಂತನಾಗಿ ಎನಿಸಿದನು. ಈ ನೀತಿ ಅಂದರೆ ಸಾತ್ವಿಕತ್ವ ಅಂದರೆ ಅದರೊಳಗೆ ಏನೇನು ಒಳಗೊಂಡಿರ್ತಕ್ಕಂಥ ನಾನು ಹೇಳ್ತಾ ಇದ್ದೇನೆ. ಸಾತ್ವಿಕತ್ವದಲ್ಲಿ ನೀತಿ ಇರ್ತದೆ, ಅನ್ಯಾಯ ಇರುವುದಿಲ್ಲ, ಅಕ್ರಮ ಇರುವುದಿಲ್ಲ, ನಂಬಿಕೆ ದ್ರೋಹ ಇರುವುದಿಲ್ಲ. ಅದಕ್ಕಾಗಿ ಅವನಲ್ಲಿ ನೀತಿ ಇರ್ತದೆ. ಅದಕ್ಕಾಗಿ ಅಬ್ರಾಮನು ಕರ್ತನಲ್ಲಿ ನಂಬಿಕೆ ಇಡುವುದರಿಂದ ಅವನು ನೀತಿವಂತನಾಗಿ ಎನಿಸಲ್ಪಟ್ಟ. ಹಲ್ಲೆಲೂಯಾ. ಅದಕ್ಕಾಗಿ ಈ ಸಾತ್ವಿಕತ್ವದ ಡೆಫಿನೇಷನ್, ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ವುಡ್ ಯು ಲೈಕ್ ಟು ನೋ ದ meekness, gentleness, softness and mild. The Bible has a separate definition according to the Psalm
37. You read the complete Psalm 37, you can see the complete definition for the meekness. Psalm 37. In English, you may read it at your home, and we are going to read in our regional language. Come on, read for me 37. ಮೂವತ್ತೇಳು ಕೀರ್ತನೆ 37 ಓದ್ತೀರಿ. ಅಬ್ರಾಮನ ಸಾತ್ವಿಕತ್ವ ಏನು ಹೇಳುತ್ತದೆ ಎಂಬುದಾಗಿ. ದುರ್ಮಾರ್ಗಿಗಳಿಗೋಸ್ಕರ ಕೋಪಿಸಿಕೊಳ್ಳಬೇಡ. ದುಷ್ಟರನ್ನು ನೋಡಿ ಅವರ ಮೇಲೆ ಕೋಪ ಪಡಬೇಡ. ಸಾತ್ವಿಕತ್ವನು ಹೇಗಿರ್ತಾನೆ ನೋಡ್ರಿ, ಇಲ್ಲಿ ನೀತಿವಂತನು ಹೇಗಿರ್ತಾನೆ ನೋಡ್ರಿ. ದುರ್ಮಾರ್ಗಿಗಳನ್ನು, ದುಷ್ಟರನ್ನು ನೋಡಿ ಅವರ ಮೇಲೆ ಕೋಪ ಉರ್ಕೊಳ್ಳಬೇಡ. ಇಲ್ಲವೇ ನೀನು ಅಕ್ರಮ ಮಾಡುವವರಿಗೆ ವಿರುದ್ಧವಾಗಿ ಹೊಟ್ಟೆ ಕಿಚ್ಚು ಪಡಬೇಡ. ಅಕ್ರಮವಾಗಿ ಸಂಪತ್ತನ್ನು ಗಳಿಸಿ ಧನವಂತರಾಗುವವರನ್ನು ನೋಡಿ ಹೊಟ್ಟೆ ಕಿಚ್ಚು ಪಡಬೇಡ. ಕಾರಣ ಏನಂದ್ರೆ ಅವರು ಬೇಗನೆ ಧನವಂತರಾಗ್ತಾರೆ, ಹುಲ್ಲಿನ ಹಾಗೆ ಬೆಳಿತಾರೆ. ಅವ್ರ ಬಗ್ಗೆ ನೋಡಿ ಉರ್ಕೋಬೇಡ ನೀನು. ಅವ್ರ ಬಗ್ಗೆ ನೋಡಿ ನೀನು ಮನಸ್ಸೋಬೇಡ. ಯಾರಿಗೆ? ಸಾತ್ವಿಕತ್ವನಿಗೆ ಕಲಿಸ್ಕೊಡ್ತಕ್ಕಂಥ ಬೋಧನೆ ಇದು. ಅವರು ಹುಲ್ಲಿನ ಹಾಗೆ ಬೇಗ ಕೊಯ್ಯಲ್ಪಟ್ಟು ಹಸುರಾದ ಸೊಪ್ಪಿನ ಹಾಗೆ ಬಾಡಿ ಹೋಗೋರು. ಕರ್ತನಲ್ಲಿ ಭರವಸೆಟ್ಟು ಒಳ್ಳೆಯದನ್ನು ಮಾಡು. ಆಗ ದೇವರು ಕೊಟ್ಟ ಆ ಸ್ವಾಧೀನಪಡಿಸಿಕೊಳ್ಳ ಆ ದೇಶದಲ್ಲಿ, ಆ ಕಾಲು ಜೇನು ಹರಿಯುವ ದೇಶದಲ್ಲಿ ವಾಸ ಮಾಡಿ ನಿಜವಾಗಿಯೂ ಆತನ ನಂಬಿಗಸ್ತಿಕೆಯನ್ನು ನೀನು ಅನುಭವಿಸುತ್ತಿ ಎಂಬುದಾಗಿ ಹೇಳ್ತಾನೆ. ಇಂಗ್ಲಿಷ್ ಬೈಬಲ್ ಪ್ರಕಾರವಾಗಿ ಯು ವಿಲ್ ಬಿ ಫೆಡ್ ಬೈ ಹೀಸ್ ಫೇತ್ಫುಲ್ನೆಸ್. ಆ ಒಂದು ಒಡೆಯನ, ಆ ಎಲ್ ಶಡಾಯ್ ಆದ ದೇವರ ನಂಬಿಕಸ್ತಿಕೆಯಿಂದ ನೀವು ಪೋಷಿಸಲ್ಪಡ್ತಿ, ನೀನು ಆರೋಗ್ಯವಂತನಾಗಿರ್ತಿ, ನೀನು ಧನವಂತನಾಗ್ತಿ, ನೀನು ವೃದ್ಧಿ ಆಗ್ತಿ ಎಂಬುದಾಗಿ ಹೇಳಿದ್ದಾನೆ. ಆ ಮುಂದೆ ಅದರಲ್ಲಿ ಕರ್ತನಲ್ಲಿ ಆನಂದವಾಗಿರು. ಎಸ್, ಸಾಮ್ಸ್ 37 ಎಷ್ಟು ಓದಿತಿಪ್ಪ? 4. ಅದಕ್ಕಾಗಿ ಕರ್ತನಲ್ಲಿ ಹರ್ಷಿಸು, ಜನರಲ್ಲಿ ಹೊಟ್ಟೆ ಕಿಚ್ಚು ಪಡಬೇಡ. ನಿನ್ನ ಪರಾಯ ಜನರನ್ನು ಅಥವಾ ನಿನ್ನ ಶತ್ರುಗಳನ್ನು ಅಥವಾ ನಿನ್ನ ಮಿತ್ರರನ್ನು ಅಥವಾ ಯಾರೋ ಮೇಲೆ ಬರ್ತಾ ಇದ್ದಾರಂತ ಅವರನ್ನು ನೋಡಿ ನೀನು ಹೊಟ್ಟೆ ಕಿಚ್ಚು ಪಡುವುದು ಬೇಕಾಗಿಲ್ಲ. ಕರ್ತನಲ್ಲಿ ಯು ರಿಜಾಯ್ಸ್ ಇನ್ ದ ಲಾರ್ಡ್. ಕರ್ತನಲ್ಲಿ ಆನಂದಿಸು, ಆಗ ಆತನು ನಿನ್ನ ಇಷ್ಟಾರ್ಥಗಳನ್ನು ನೆರವೇರಿಸುವನು. ಮುಂದೆ ನೀನು ಹೋಗತಕ್ಕಂಥ ಮಾರ್ಗಗಳು, ನೀನು ಮಾಡತಕ್ಕಂಥ ಕಾರ್ಯಗಳು, ನಿನ್ನ ಕೆಲಸಗಳು ಯಾರಿಗೊಪ್ಪಿಸು? ಕರ್ತನಿಗೆ ಒಪ್ಪಿಸು. ಅಂದರೆ ಒಡೆಯನಿಗೆ ಒಪ್ಪಿಸು. ಆ ಒಡೆಯನಿಗೆ ಒಪ್ಪಿಸಿಕೊಂಡಿರ್ತಕ್ಕಂಥ ಜೀವನ ಅಬ್ರಾಮನು ಬದುಕಿರುವುದರಿಂದ ಅಬ್ರಾಮನು ಸುಖಕ್ಷೇಮದಿಂದ ಬದುಕಿದ್ದಾನೆ. ನಾನು ಸಾತ್ವಿಕತ್ವ ಅಂದರೆ ಇದರ ತಾತ್ಪರ್ಯ ಏನೆಂಬುದಾಗಿ, ಅರ್ಥದ ಸ್ಪಷ್ಟ ವಿವರ ಏನೆಂಬುದಾಗಿ ಅನ್ನತಕ್ಕಂಥ ಸತ್ಯವನ್ನು ನಿಮಗೆ ತಿಳಿಸ್ತಾ ಇದ್ದೇನೆ ನನ್ನ ಪ್ರಿಯ ಸಹೋದರಿ. ಎಷ್ಟು ಆನಂದಕರವಾಗಿದೆ ನೋಡಿ. ಮುಂದೆ ಕಂಟಿನ್ಯೂ ಮಾಡಿ. ಆತನಲ್ಲಿ, ಕರ್ತನಲ್ಲಿ ಭರವಸೆ ಇಡು, ಆತನು ನಿನ್ನ ಎಲ್ಲಾ ಮಾರ್ಗಗಳನ್ನು ಸಫಲ ಮಾಡು. ನಿನ್ನ ಎಲ್ಲಾ ಬಿಸ್ನೆಸ್ಗಳನ್ನು, ದೇವರ ಚಿತ್ತಾನುಸಾರವಾಗಿ ನೀನು ಮಾಡುವ ಎಲ್ಲ ಬಿಸ್ನೆಸ್ಗಳನ್ನು, ಎಲ್ಲ ಸೇವೆಗಳನ್ನು, ಎಲ್ಲ ಕೆಲಸಗಳನ್ನು, ಎಲ್ಲ ಉದ್ಯೋಗಗಳನ್ನು, ನಿನ್ನ ಆಸೆಗಳನ್ನು ಸಫಲವಾಗುವಂತೆ ಮಾಡುತ್ತಾನೆ. ಹಲ್ಲೆಲೂಯಾ. ನಿನ್ನ ನೀತಿ, ಸಾತ್ವಿಕತ್ವನ ನೀತಿಯು ಸೂರ್ಯನ ಬೆಳಕಿನ ಹಾಗೆಯೂ, ನಿನ್ನ ನ್ಯಾಯವು ಅಂದ್ರೆ ನೀನು ಹೇಗಿರ್ತೀಯ, ನಿನ್ನ ನೀತಿ ನ್ಯಾಯಗಳಿಂದ ಸಾತ್ವಿಕನು ನಡ್ಕೊಡ್ತಾನೆ ಹೊರತು ಅನ್ಯಾಯ ಅಕ್ರಮದಿಂದ ಸಾತ್ವಿಕನು ನಡ್ಕೊಳ್ಳೋದಿಲ್ಲ. ಅದಕ್ಕಾಗಿ ಅಬ್ರಾಮನು ಮನಃಶಾಂತಿಯಿಂದ ಧನ ಸಂಪತ್ತನ್ನು ಗಳಿಸಿದ. ಮನಃಶಾಂತಿಯಿಂದಿರುವುದರಿಂದ ಅವನು ದೇಹದಲ್ಲಿ ಬಲಿಷ್ಠನಾಗಿದ್ದ. ಮನಃಶಾಂತಿ ಇರುವುದರಿಂದ ಅವನು ಆಧ್ಯಾತ್ಮಿಕದಲ್ಲಿ ಕೂಡ ಬಹು ಧನವಂತನಾಗಿದ್ದ. ದೇವರ ಮಕ್ಕಳೇ, ಮತ್ತು ಆ ಒಂದು ಕಾನಾನಿಯರು, ಪೆರಿಜಿಯರು, ಅಕ್ಕಪಕ್ಕದಲ್ಲಿರತಕ್ಕಂಥ ಎಲ್ಲ ಜನಾಂಗಗಳ ಮಧ್ಯದಲ್ಲಿ ಒಂದು ಘನತೆಯುಳ್ಳ ವ್ಯಕ್ತಿ, ಒಂದು ಗೌರವವುಳ್ಳ
ವ್ಯಕ್ತಿಯಾಗಿರೋದ್ರಿಂದ ಆತನಿಗೆ ಆ ಸಾತ್ವಿಕತ್ವದ ನಿಮಿತ್ತ ಜನರಲ್ಲಿ ಆತನಿಗೆ ಕಿಮ್ಮತ್ತು ಅಂದರೆ ಆತನಿಗೆ ಮೌಲ್ಯ ಇತ್ತು. ಯಾಕಂದರೆ ಆತನು ದೇವರ ವಾಕ್ಯಗಳನ್ನು ದೇವರ ಆಜ್ಞೆಗಳ ಕರಾಗಿ ನಡೆಯುತ್ತಿರುವುದರಿಂದ ಆತನು ಮೌಲ್ಯವುಳ್ಳ ವ್ಯಕ್ತಿಯಾಗಿದ್ದ. ತನ್ನ ಮೌಲ್ಯವನ್ನು ಚಿಕ್ಕ ಚಿಕ್ಕ ಹಣಕ್ಕಾಗಿ ಚಿಕ್ಕ ಚಿಕ್ಕ ದ್ವೇಷಕ್ಕಾಗಿ ತನ್ನ ಮೌಲ್ಯವನ್ನು ಕಳ್ಕೊಳ್ಳಿಲ್ಲ. ಹಿ ವಾಸ್ ಕಂಪ್ಲೀಟ್ಲಿ ಒಬೇಯಿಂಗ್ ಆ್ಯಂಡ್ ಫಾಲೋಯಿಂಗ್ ದ ಕೀಪಿಂಗ್ ದ ವ್ಯಾಲ್ಯೂಸ್ ಆಫ್ ದ ಲೈಫ್ ಸ್ಟೈಲ್. ತನ್ನ ಜೀವನ ಶೈಲಿಗೆ ಬೇಕಾಗಿರತಕ್ಕಂಥ ಮೌಲ್ಯಗಳನ್ನು ನಿನ್ನ ನ್ಯಾಯಗಳನ್ನು ಮಧ್ಯಾಹ್ನದ ಹಾಗೆಯೂ ಆತನು ನಿನ್ನ ನ್ಯಾಯಗಳನ್ನು ನಿನ್ನ ನೀತಿಯ ನಡತೆಯನ್ನು ಮಧ್ಯಾಹ್ನದ ಬೆಳಕಿನ ಹಾಗೆಯೇ ಆತನು ಹೊರಗೆ ಬರಮಾಡುವನು. ಆತನು ಪ್ರಜ್ವಲಿಸುವಂತೆ ಮಾಡುವನು. ಕರ್ತನಲ್ಲಿ ಶಾಂತವಾಗಿರು. ಕರ್ತನಲ್ಲಿ ಕಾದಿರು. ಅಬ್ರಾಮನು ತನಗೆ ಸಂಪತ್ತುಗಳಲ್ಲಿ ತನ್ನ ಬಿಸ್ನೆಸ್ಗಳಲ್ಲಿ ತನಗೆ ಸಿಕ್ಕಿರ್ತಕ್ಕಂಥ ಆ ಒಂದು ಹಾಳು ಬಿದ್ದ ಕಾನಾನ್ ಪ್ರದೇಶದಲ್ಲಿರ್ತಕ್ಕಂಥ ಹಾಳು ಬಿದ್ದ ನೆಲಗಳು ಸಿಕ್ಕಿದ್ರು ಕೂಡ ಆತನು ಹಡಾವಡಿ ಮಾಡಲಿಲ್ಲ, ಅವಸರಪಟ್ಟು ಅನ್ಯಾಯ ಅಕ್ರಮವಾಗಿ ನಡ್ಕೊಳ್ಳಿಲ್ಲ. ಆತನು ಕರ್ತನಲ್ಲಿ ಕಾದು ಶಾಂತನಾಗಿ ಆತನು ಕಾತುರತೆಯಿಂದ ಎದುರು ನೋಡ್ತಾ ಇದ್ದ. ಯಾವಾಗ ನನ್ನ ಕಾರ್ಯಗಳನ್ನು ದೇವರು ಸಫಲ ಮಾಡ್ತಾನೆ ಅಂತ ಹೇಳು ಆತನ ಮಾತಿನ ಪ್ರಕಾರವಾಗಿ ನಡೀತಾ ಬಂದ. ಮುಂದೆ ಮೌನವಾಗಿರು. ಕರ್ತನ ತನ್ನ ಕಾರ್ಯವನ್ನು ಕರ್ತನಲ್ಲಿ ಶಾಂತವಾಗಿದ್ದು ಮೌನವಾಗಿರು. ಆತನಿಗಾಗಿ ಎದುರು ನೋಡು. ಆ ಕರ್ತನು ಮಾಡತಕ್ಕಂಥ ಕಾರ್ಯಗಳಿಗಾಗಿ ಎದುರು ನೋಡು. ತನ್ನ ಮಾರ್ಗದಲ್ಲಿ ಸಫಲವಾಗುವವನಿಗೋಸ್ಕರ ತನ್ನ ಮಾರ್ಗದಲ್ಲಿ ನೋಡ್ರಿ, ಆ ಒಂದು ವೇಳೆ ನಿನ್ನ ಶತ್ರು ನಿನ್ನ ಮಿತ್ರನು ಅಥವಾ ಯಾರೋ ನಿನ್ನ ಪಕ್ಕ ಅಕ್ಕದಲ್ಲಿರ್ತಕ್ಕಂಥ ಅಕ್ರಮದಿಂದ ಅತ್ಯಾಚಾರದಿಂದ ಅನ್ಯಾಯದಿಂದ ಕಳ್ಳದಿಂದ ಕಳಬರಕೆಯಿಂದ ಅವನು ಮಾರ್ಗದಲ್ಲಿ ಸಫಲವಾಗುವವರನ್ನು ನೋಡಿ ಯುಕ್ತಿಗಳನ್ನು ನಡೆಸುವ ಮನುಷ್ಯರಿಗೋಸ್ಕರ ಕೋಪ ಮಾಡಿಕೊಳ್ಳ ಕುಯುಕ್ತಿಗಳನ್ನು ಕುತಂತ್ರ ಮಾಡಿ ಮೋಸ ಮಾಡಿ ವೃದ್ಧಿಯಾಗಿ ಧನವಂತನಾಗುತ್ತಿರುವ ಮನುಷ್ಯನನ್ನು ನೋಡಿ ನೀನು ಉರುಕೊಳ್ಳಬೇಡ. ಸಾತ್ವಿಕನು ಯಾರೋ ಒಂದು ದುಷ್ಟನು ಅನ್ಯಾಯ ಅಕ್ರಮದಿಂದ ಧನವಂತನಾಗ್ತಾ ಇದೆ ಅಂತ ನೋಡಿ ಉರುಕೊಳ್ಳಬಾರದು. ಇದು ಸಾತ್ವಿಕತ್ವನ ಗುಣ. ಆಮೇಲೆ ಕೋಪವನ್ನು ನಿಲ್ಲಿಸು. ಕೋಪವನ್ನು ಬಿಟ್ಟು ಬಿಡು. ಉರಿಯನ್ನು ಬಿಟ್ಟು ಬಿಡು. ಮನಸ್ಸೊಳಗಿರ್ತಕ್ಕಂಥ ಉರಿಯನ್ನು ದ್ವೇಷವನ್ನು ಬಿಟ್ಟು ಬಿಡು. ಹೇಗಾದರೂ ಕೇಡು ಮಾಡದ ಹಾಗೆ ಹೇಗಾದರೆ ನಿನಗೆ ಕೇಡು ಆಗದ ಹಾಗೆ. ಯಾರಿಗೆ ಕೇಡು ಆಗದ ಹಾಗೆ? ನೋಡ್ರಿ, ಇಲ್ಲಿ ಸೈಂಟಿಫಿಕ್ ಎವಿಡೆನ್ಸ್ ನಾವು ನೋಡ್ತಾ ಇದ್ದೇವೆ. ಲೆಟ್ಸ್ ಗೋ ಟು ದ ಪಾಯಿಂಟ್. ಆ ಒಂದು ವಿಷಯಕ್ಕೆ ನಾವು ಹೋಗೋಣ. ನಿಮ್ಮ ತರ್ಜಮದಲ್ಲಿ ಓದ್ರಿ 8ನೇ ವಚನವನ್ನು, ಕೀರ್ತನೆ 37 8ನೇ ವಚನವನ್ನು. ಕೋಪವನ್ನು ಬಿಟ್ಟು ಬಿಡು. ಏನು? ಮನಸ್ಸೊಳಗೆ ದ್ವೇಷವನ್ನು ಬಿಟ್ಟು ಬಿಡು. ಉರಿಗೊಳ್ಳಬೇಡ. ಕೇಡುಗೆ ಕಾರಣವಾಗಿತ್ತು. ನೋಡ್ರಿ, ಸಾತ್ವಿಕನು ಕೋಪ ಮನಸ್ಸೊಳಗೆ ಇಟ್ಕೊಳ್ಳಬಾರದು. ದ್ವೇಷ ಉರ್ಕೊಳ್ತಾ ಅವನು ಬದುಕಬಾರದು. ಸೂರ್ಯನು ಮುಳುಗೋದ್ರೊಳಗೆ ಅವನ ಕೋಪ ತೀರಬೇಕು ಅಂತೇಳಿ ಹೊಸ ಒಡಂಬಡಿಕೆ ಹೇಳಲಾಗಿದೆ. ಕಾರಣ ಏನಂದರೆ ಕೋಪ ಮತ್ತು ಸೇಡು ಮತ್ತು ದ್ವೇಷ ಈ ಮೂರು ನಮ್ಮೊಳಗಿರೋದಾದರೆ ನಮಗೆ ಕೇಡಾಗ್ತದೆ ಹೊರತು ಮತ್ತು ನಮ್ಮ ಶತ್ರುಗಾಗಲಿ ನಮ್ಮ ಅಕ್ಕಪಕ್ಕದವರಾಗಲಿ ಅಥವಾ ನೀವು ಯಾರ ಮೇಲೆ ಕೋಪ, ಯಾರ ಮೇಲೆ ದ್ವೇಷ, ಯಾರ ಮೇಲೆ ನೀವು ಸೇಡಿಟ್ಕೊಂಡಿದ್ರಲ್ಲ ಅವರಿಗೆ ಕೇಡಾಗುವುದಿಲ್ಲ. ನಮಗೆ ದ್ವೇಷ ಇಟ್ಕೊಂಡಿರ್ತಕ್ಕಂಥ ನಮಗೆ ಅದು ನಮ್ಮನ್ನು ಕೇಡು ಮಾಡ್ತದೆ. ಅದರಿಂದ ಮಾರಕ ರೋಗಗಳು, ಗುಣವಾಗಲಾರದ ರೋಗಗಳು ಮತ್ತು ಎಂದಿಗೂ ಔಷಧವನ್ನು ತೆಗೆದುಕೊಳ್ತಾ ಬದುಕತಕ್ಕಂಥ ಕಡು ಘನಘೋರವಾದಂಥ ವ್ಯಾಧಿಗಳಿಂದ ಆ ಮನುಷ್ಯ ಪೀಡಿಸಲ್ಪಡ. ಯಾಕಂದರೆ ಕೋಪ, ದ್ವೇಷ ಮತ್ತು ಸೇಡು ತನ್ನ ಮನಸ್ಸೊಳಗೆ ಇಟ್ಕೊಳ್ಬೇಡ. ಯಾಕಂದರೆ ಅದು ನಿನ್ನ ಕೇಡಿಗೆ ಕಾರಣವಾಯಿತು. ಅಬ್ರಾಮನು 175 ವರ್ಷ ಪುಷ್ಟಿ, ಆರೋಗ್ಯ,